ಆ್ಯಂಡ್ ಅಗೇನ್ ಇಫ್ ಯು ಕ್ಯಾನ್ ಆನ್ಸರ್ ಅಂದರೆ ನನಗೆ ಇವಾಗ ಅಂದ್ಕೊಳ್ತಿರೋದು ನೀವು ಹೇಳಿದ್ಮೇಲೆ ಸುದೀಪ್ ಸರ್ ಅನ್ನೋ ಕಾರಣಕ್ಕೆ ಸ್ವಲ್ಪ ಬದಲಾವಣೆ ಮಾಡ್ಕೊಂಡ್ವಿ ಅಂತ ಆಗಿದ್ದಕ್ಕೆ ಬಹುಶಃ ಈ ರಾರ ರಕ್ಕಮ್ಮ ಎಲ್ಲ ಬಂತ ಅಂತ. ಬಿಕಾಸ್ ಆ್ಯಸ್ ಲೈಕ್ ಅಂದರೆ ಆ್ಯಸ್ ಎ ಸಿನಿಮಾ ರಂಗಿತರಂಗ ವಾಸ್ ವೆರಿ ನೀಟ್. ಅಂದರೆ ಏನು ಕಂಟೆಂಟಿಗೆ ಏನು ಬೇಕೋ ಅಷ್ಟು ಮಾತ್ರ ಇತ್ತು ಅದರಲ್ಲಿ. ಇದೆಲ್ಲ ಸ್ವಲ್ಪ ಅಡಿಷನ್ಸ್ ಆಯಿತಾ ಅಂತ ನನಗೆ ಆಮೇಲೆ ನಂಗೆ ಅನ್ನಿಸ್ತಾ ಇದೆ ಆ್ಯಕ್ಚುಲಿ. ಬಿಕಾಸ್ ಅದು ರಾರ ರಕ್ಕಮ್ಮ ಲೈಕ್ ನಾರ್ಮಲ್ ಏನು ಥೀಮ್ ಇದೆಯೋ ಅದಕ್ಕೆ ಅಷ್ಟೇನು ಅದು ಸೂಟಬಲ್ ಥರ ಇರಲಿಲ್ಲ. ಅದು ಕನೆಕ್ಷನ್ ಥರ ತುಂಬ ಏನು ಅದು ಇಂಪಾರ್ಟೆಂಟ್ ಬೇಕಾಗಿತ್ತು ಅನ್ನೋ ಥರ ಅನಿಸಿರಲಿಲ್ಲ. ಸೊ ಅದೇ ಮೋಸ್ಟ್ಲಿ ಅಡಿಷನ್ ಆಮೇಲೆ ಆಗಿದ್ದು ಅಂತ ಅಂದ್ಕೊಳ್ತೀನಿ ನಾನು. ಅಂದರೆ ಇವಾಗ ಸುದೀಪ್ ಸರ್ಗೆ ನಾನು ಏನು ನರೇಟ್ ಮಾಡಿದೆ ಆ ವರ್ಷನಲ್ಲಿ ಅವ್ರೇನೂ ಇದು ಬೇಕು ಅದು ಬೇಕು ಅಂತ ಹೇಳಿ ಬದಲಾವಣೆ ಮಾಡಿಲ್ಲ. ಅಂದರೆ ಸಜೆಷನ್ಸ್ ಹೇಳೋರು, ಅಂದರೆ ಹಿಂಗೆ ಮಾಡ್ಬೋದಲ್ಲ ಅಂತ. ಲೈಕ್ ಇವಾಗ ಕ್ಲೈಮ್ಯಾಕ್ಸ್ ಫೈಟ್ ಇದೆಯಲ್ಲ, ಸಿಂಗಲ್ ಟೇಕ್ ಮಾಡ್ಬೋದಲ್ಲ, ದಟ್ ವಾಸ್ ಹಿಸ್ ಸಜೆಷನ್. ಸೊ ತುಂಬ ಆ ಥರ ಸಜೆಷನ್ಸ್ ತುಂಬ ಕೊಟ್ಟರು. ಬಟ್ ಎಲ್ಲೂ ಇಲ್ಲ ಇದನ್ನು ಬದಲಾಯಿಸಿ ನನಗೆ ಈ ಒಂದು ಅವ್ರ ಜೊತೆ ಏನು ನನ್ನೊಂದು ಕನೆಕ್ಟ್ ಇದೆ ಇವಾಗ. ಅವತ್ತಿದ್ದರೆ ಪ್ರಾಬ್ಲಿ ನಾನು ಒರಿಜಿನಲ್ ಹೇಳ್ಬಿಟ್ಟು ಸರ್ ಹಿಂಗೆ ಹೋಗೋಣ, ಅನ್ಕನ್ವೆನ್ಷನಲ್ ಆಗಿ ಹೋಗೋಣ ಅಂತ ಹೇಳಿದ್ರು ಅವ್ರು ಒಪ್ಕೊಂಡ್ಬಿಟ್ಟಿರೋರೇನೋ ಅವತ್ತು ನನಗೆ ಗೊತ್ತಿರಲಿಲ್ಲ ಅವ್ರು ಹೇಗೆ ಅಂತ. ಸೊ ಎಸ್, ಬಟ್ ಅದು ಅವ್ರಿಗೆ ಹೋಗೋಕ್ಕೆ ಮುಂಚೆ ಒಂದಷ್ಟು ಕೆಲವು ಆ್ಯಕ್ಷನ್ ಸೀಕ್ವೆನ್ಸಸ್ ಬೇಕು ಅದೆಲ್ಲ ಡಿಸ್ಕಷನ್ ಆಗಿ ಅದೆಲ್ಲ ಅಡಿಷನ್ ಆಯಿತು. ಆ್ಯಂಡ್ ರಕ್ಕಮ್ಮದು ಒಂದು ಕ್ಯಾರೆಕ್ಟರ್ ಇತ್ತು, ಬಟ್ ಬೇರೆ ಥರ ಇತ್ತು ಅದು ಸ್ವಲ್ಪ. ಸೊ ಇಲ್ಲಿ ಬಂದಾಗ ನಾನು ವೆನ್ ಐ ವೆಂಟ್ ಟು ಸುದೀಪ್ ಸರ್, ಆಬ್ವಿಯಸ್ಲಿ ಐ ಮೇಡ್ ದೋಸ್ ಚೇಂಜಸ್ ದಟ್ ವರ್ ರಿಕ್ವೈರ್ಡ್. ಆ್ಯಂಡ್ ಬಟ್ ಐ ಥಿಂಕ್ ದಟ್ ವರ್ಕ್ ಫಾರ್ ದ ಆಡಿಯನ್ಸ್. ಇವಾಗ ರಕ್ಕಮ್ಮ ಸಾಂಗ್ ಐ ಥಿಂಕ್ ಇಸ್ ಒನ್ ಆಫ್ ದ ಬಿಗ್ ರೀಸನ್ಸ್ ವೈ ಸಿನಿಮಾಗೊಂದು ಹೈಪ್ ಸಿಕ್ತು. ಔಟ್ಸೈಡ್ ಆಫ್ ಕರ್ನಾಟಕನ ಒಳ್ಳೆ ಬಿಸ್ನೆಸ್ ಆಯ್ತು ನಮಗೆ. ಅಪಾರ್ಟ್ ಫ್ರಮ್ ದ ಫಿಲ್ಮ್ ಬೀಯಿಂಗ್ ವಾಟ್ ಇಟ್ ಈಸ್, ಸುದೀಪ್ ಸರ್ ಬೀಯಿಂಗ್ ದೇರ್, ದಟ್ ಸಾಂಗ್ ಆಲ್ಸೋ ಹೆಲ್ಪ್ಡ್. ಅಂದರೆ ನಮಗೆ ಇವಾಗ ತೆಲುಗಲ್ಲಿರ್ಬೋದು, ಇದರಲ್ಲಿರ್ಬೋದು, ಇವತ್ತಿಗೂ ನನಗೆ ಎಷ್ಟೋ ಜನ ಯಾವುದೇ ಬೇರೆ ಸ್ಟೇಟಲ್ಲಿ ನಡೆದಾಗ್ಲೂ ಒಂದು DJ ಇದ್ರೂ ಅಲ್ಲಿ ರಕ್ಕಮ್ಮ ಸಾಂಗ್ ಪ್ಲೇ ಆಗುತ್ತೆ ಅಂತ ಹೇಳ್ತಾರೆ. ಅವ್ರವ್ರ ಲ್ಯಾಂಗ್ವೇಜಲ್ಲಿ ಪ್ಲೇ ಆಗುತ್ತೆ. ಆ್ಯಂಡ್ ದಟ್ ಎಕ್ಕಸಕ ಯೂನಿವರ್ಸಲ್ ಆಗಿ ಎಲ್ಲ ಕಡೆ ವರ್ಕ್ ಆಯ್ತದೆ.